ನೋಡಿ ಸೌದಿ ಅರೇಬಿಯಾ ಗಲ್ಲಿಗಳಲ್ಲಿ ಬಂದ ಅಂದರೆ ಒಳ್ಳೊಳ್ಳೆ ಫುಡ್ಗಳೆಲ್ಲ ಸಿಗುತ್ತೆ. ಇದೆಲ್ಲ ಒಂಥರ ಸ್ಲಮ್ ಥರ ಮಾಡ್ಕೊಂಡ್ಬಿಟ್ಟಿರ್ತಾರಲ್ಲ. ತುಂಬ ಜನ ಬಾಂಗ್ಲಾ ಮತ್ತು ಪಾಕಿಸ್ತಾನ ಏರಿಯಾ ಇದು. ಒಳ್ಳೊಳ್ಳೆ ಫುಡ್ ಎಲ್ಲ ಸಿಗುತ್ತೆ ಇಲ್ಲಿ. ಅಫ್ಘಾನಿಸ್ತಾನದ ಹೋಟ್ಲಿಗೆ ಹೋಗ್ತಾ ಇದ್ದೀವಿ. ನೋಡಿ ಇದು ಅಫ್ಘಾನಿಸ್ತಾನದ್ದು ಒಂಥರ ಮಟನ್ ಕಬಾಬ್ ಅಂತಾರೆ. ಇದಕ್ಕೆ ಎಲ್ಲ ಕೈಮಾ ಥರ ಮಾಡಿ ಚೆನ್ನಾಗಿ ತಟ್ಟಿರ್ತಾರೆ. ಭರ್ಜರಿ ಭೋಜನ. RCB ಅವರು ಮ್ಯಾಚ್ ವಿನ್ ಆಗಿದ್ದಕ್ಕೋಸ್ಕರ ಭರ್ಜರಿ ಅವರ ಟ್ರೀಟ್. RCB ಅವರು ವಿನ್ ಆಗಿದ್ದಕ್ಕೋಸ್ಕರ ಮಟನ್ ಕಡಿತಾರೆ ನಾವು. ನಮ್ಮ ಊರ ಕಡೆ ಅಂಬುಡೆ ಥರ ಆಯ್ತಲ್ಲ, ಸೇಮ್ ಯಾವುದು ಯಾವ ಇದು ಮಧುವಡೆ. ಸೇಮ್ ಅದೇ ಥರನೇ ಫ್ಲೇವರ್ ಎಲ್ಲ ಅದೇ ಥರ ಬರ್ತಿದೆ. ಸೇಮ್ ನೀವು ಮಂಡ್ಯ ಕಡೆ ಹೋಗ್ಬಿಟ್ರೆ ಮದ್ದೂರೋಡೆ ಅಂತ ಬರುತ್ತೆ. ಆ ಮದ್ದೂರೋಡೆ ಥರನೇ ಮಾಡಿದ್ದಾರೆ, ಬಟ್ ಆದರೆ ಇದು ಮಟನ್ ಅಷ್ಟೇ. ಮದ್ದೂರೋಡೆ ಬಂದ್ಬಿಟ್ಟು ಫುಲ್ ಪ್ಯೂರ್ ವೆಜ್. ಸಗದಾಗಿದೆ ಮಟನ್. ತಿಂತೀರಾ? ನೋಡಿ ನಾವೆಲ್ಲ ಮಟನ್ ಎಲ್ಲ ತಿಂತಿದ್ರೆ ನಮ್ಮ ನವೀನಣ್ಣ ಇಲ್ಲಿ ಬಂದು ಬೇಳೆ ಸಾರು ತಿಂತಾ ಇದ್ದಾರೆ. ನವೀನಣ್ಣ ಹಾಕೊಳ್ಳಿ ಮಟನ್. ಕರ್ನಾಟಕದ ಸ್ವತ್ತು ಬೇಳೆ ಸಾರು. ಒಂದು RCB ಮ್ಯಾಚ್ ವಿನ್ ಆಯ್ತಲ್ಲ, ಅವಾಗ ಟ್ರೀಟ್ ಸಿಗ್ತಾನೆ ಇರುತ್ತೆ. RCB ವಿನ್ ಆಗಲಿ, RCB ವಿನ್ ಆದರೆ ನಮ್ಮ ಬೆಂಗಳೂರು ಕೊಡ್ತಾರೆ. ಮಸ್ತ್ ಊಟ ಏನೋ ಆಯಿತು. ನಮ್ಮ ಪೂರ್ಣೇಶ್ವರ್ ಒಳ್ಳೆ ಕುಡ್ಸಿದ್ರು. RCB ಹಿಂಗೆ ವಿನ್ ಆಗ್ತಾನೆ ಇರಲಿ, ನಮಗೆ ಯಾವಾಗೂ ಪಾರ್ಟಿ ಸಿಗ್ತಾನೆ ಇರಲಿ. RCB ಇದೇ ಥರ ಕಪ್ಪೊಂದು ಗೆದ್ಬಿಡ್ಲಿ. ಗೆದ್ದ ತಕ್ಷಣವೇ ಒಂದು ಬಿಗ್ ಪಾರ್ಟಿ ಮಾಡೋಣ. ಮೋಸ್ಟ್ಲಿ ನಾನು RCB ಮ್ಯಾಚ್ನ ಅಹಮದಾಬಾದಲ್ಲಿ ನೋಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಹೋಪ್ ಫಾರ್ ದ ಬೆಸ್ಟ್. ನೋಡೋಣ ಏನಾಗುತ್ತೆ. ಫ್ರೂಟ್ಸ್ಗಳೆಲ್ಲ ತಳ್ಳಗಡಿ ಮೇಲೆ ಎಲ್ಲ ಮಾಡ್ತಾ ಇರ್ತಾರೆ ಇಲ್ಲಿ. ಅದು ಇಲ್ಲಿಗಲ್ಲು, ಬಟ್ ಕಡಿಮೆ ರೇಟಿಗೆ ಸಿಗುತ್ತೆ ನಮಗೆಲ್ಲ.